ನಮಸ್ಕಾರ ವೀಕ್ಷಕರೇ. ಇಂದಿನ ದಿನಮಾನಗಳಲ್ಲಿ ಎಷ್ಟೇ ಸಂಪಾದಿಸಿದ್ರೂ ಕೂಡ ಹಣ ಸಾಲ್ತಾ ಇಲ್ಲ ಎನ್ನುವಂತಹವರೇ ಹೆಚ್ಚಾಗಿದ್ದಾರೆ. ಕೆಲವೊಮ್ಮೆ ಮನೆಗೆ ಬೇಕಾಗಿರುವಂತಹ ಅವಶ್ಯಕತೆಗಳಿಗಾಗಿ ಸಾಲ ಮಾಡಬೇಕಾಗ್ತದೆ. ಆದ್ರೆ ಆ ಸಾಲವೇ ಬೆಟ್ಟದಂತೆ ಬೆಳೆದು ನಮಗೆ ನೆಮ್ಮದಿ ಇಲ್ಲದಂತೆ ಮಾಡುವಂತಹದ್ದಾಗ್ತದೆ. ನೀವು ಕೂಡ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ? ಜೀವನದಲ್ಲಿ ಹಣಕಾಸಿನ ಬಿಕ್ಕಟ್ಟು ಎದುರಿಸ್ತಾ ಇದ್ದೀರಿ? ಹೀಗಿದ್ದರೆ ಈ ವಿಡಿಯೋ ನಿಮಗಾಗಿ. ಈ ರೀತಿಯಾದಂತಹ ಸಾಲದ ಸುಳಿಯಲ್ಲಿ ಯಾರು ಸಿಗಾಕೊಂಡಿರ್ತೀರಿ, ಹಣಕಾಸಿನ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೀರಿ ಅಂತಹವ್ರಿಗಾಗಿ ಈ ವಿಡಿಯೋ. ಇಂದು ನಾವು ಒಂದು ವಿಳದೆಲೆಯಿಂದ ನಿಮ್ಮ ಸಾಲದ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿಕೊಳ್ಳಬಹುದು ಎಂದು ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಬೇಕಾಗಿರುವಂತದ್ದು ಒಂದೇ ಒಂದು, ಏನಪ್ಪಾ ಅಂದ್ರೆ ಶ್ರೀ ಆಂಜನೇಯ ಸ್ವಾಮಿಯ ಮೇಲೆ ನಿಮಗಿರುವಂತಹ ದೃಢವಾದಂತಹ ನಂಬಿಕೆ ಮಾತ್ರ. ಹೌದು, ಹಾಗಾದ್ರೆ ವಿಡಿಯೋ ಏನು ಅನ್ನೋದನ್ನ ಮುಂದೆ ತಿಳಿಸ್ತಾ ಹೋಗ್ತಾನೆ. ಅದಕ್ಕೂ ಮುಂಚೆ ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನ್ನಿಸ್ತಾ ಇದೆಯಾ? ಮದುವೆಯ ವಿಚಾರದಲ್ಲಿ ವಿಳಂಬವಾಗ್ತಾ ಇದೆ, ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆಗಳು, ಕುಟುಂಬದಲ್ಲಿ ಅಸಮಾಧಾನ, ಇವೆಲ್ಲವೂ ಕೂಡ ಸಾಮಾನ್ಯ ಸಮಸ್ಯೆಗಳಂತೆ ಕಾಣಬಹುದು. ಆದ್ರೆ ಕೆಲವೊಮ್ಮೆ ಇದರ ಹಿಂದೆ ಆಳವಾದಂತಹ ಕಾರಣಗಳಿರ್ತದೆ. ಸರಿಯಾದಂತಹ ಒಂದು ದಾರಿ ಮತ್ತು ಮಾರ್ಗದರ್ಶನ ಸಿಕ್ಕರೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗ್ತದೆ. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಅಥವಾ ಅವರ ಜೊತೆ ಮಾತನಾಡಲು ಕೆಳಗೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಸಂಪರ್ಕಿಸಿ. ಒಮ್ಮೆ ಮಾತನಾಡಿ ನೋಡಿ, ನಿಮಗೆ ಬೇಕಾದಂತಹ ಉತ್ತರ ಖಂಡಿತವಾಗಿ ಸಿಗ್ತಾ ಹೋಗ್ತದೆ. ಇನ್ನು ಈ ಪೂಜೆಯನ್ನ ಮಾಡುವಂತಹ ಒಂದು ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಪೂಜೆಯನ್ನ ನೀವು ಬುಧವಾರದ ದಿನ ಆರಂಭಿಸಬೇಕು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಶುದ್ಧವಾಗಬೇಕಾಗುತ್ತೆ. ಶುದ್ಧವಾಗಿರಿ. ಹಾಗೇನೆ ಪೂಜೆಗೆ ಒಂದು ತಾಜಾ ಅಥವಾ ಎಲ್ಲೂ ಕೂಡ ಕಟ್ಟಾಗ್ದಲೇ ಇರುವಂತಹ, ಭಿನ್ನ ಆಗ್ದಲೇ, ತೂತಾಗ್ದಲೇ ಇರುವಂತಹ ವಿಳದೆಲೆಯನ್ನ ಆರಿಸ್ಕೊಳ್ಳಿ. ಆ ಎಲೆಯನ್ನ ನೀರಿನಿಂದ ಶುದ್ಧವಾಗಿ ತೊಳೆದು ರೆಡಿ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೇಸರಿಯನ್ನ ಅಥವಾ ಕೆಂಪು ಗಂಧವನ್ನ ನೀರಿನಲ್ಲಿ ಕಲಸಿಕೊಳ್ಬೇಕಾಗ್ತದೆ. ಕೇಸರಿ ಇಲ್ಲ ಅನ್ನುವಂತಹವರು ಕುಂಕುಮವನ್ನ ಬಳಸಬಹುದು. ಕೆಂಪು ಬಣ್ಣದ ತಿಲಕವನ್ನ ಎಲೆಯ ಮೇಲೆ ಹಚ್ಚಬೇಕಾಗ್ತದೆ. ಹೀಗೆ ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪವನ್ನ, ಸಾಲದ ಸಮಸ್ಯೆಗಳನ್ನ, ಆ ಒಂದು ಸಮಸ್ಯೆಗಳಿಂದ ದೂರವಾಗಲು ಈ ಆಂಜನೇಯ ಸ್ವಾಮಿಯನ್ನ ನೀವು ಪ್ರಾರ್ಥನೆ ಮಾಡ್ಬೇಕಾಗುತ್ತೆ ಆ ತಿಲಕವನ್ನ ಹಚ್ಚುವಾಗ. ಈಗ ಆ ಎಲೆಯ ಮೇಲೆ ಸ್ವಲ್ಪ ಅಕ್ಕಿ ಮತ್ತು ಹೂಗಳನ್ನ ಅರ್ಪಿಸ್ಬೇಕಾಗತ್ತೆ. ದೇವರಿಗೆ ದೀಪ ಹಚ್ಚಿ ನಮಸ್ಕರಿಸಿ. ತಂದೆ ಹನುಮಂತನೇ, ನನ್ನ ಆರ್ಥಿಕ ಸಂಕಷ್ಟಗಳನ್ನ ನೀನು ಪರಿಹರಿಸು ಎಂದು ಸಂಕಲ್ಪವನ್ನ ಮಾಡಿ ಆ ದಿನ ಪೂರ್ತಿ ಆ ಎಲೆಯನ್ನ ದೇವರ ಕೋಣೆಯಲ್ಲಿಯೇ, ದೇವರ ಮುಂದೆಯೇ ಇರುವ ಹಾಗೆ ಇಡಬೇಕಾಗುತ್ತೆ. ಯಾವತ್ತು ಬುಧವಾರ ಆರಂಭಿಸ್ಬೇಕು. ಶುದ್ಧವಾಗಿರುವಂತ ವಿಳದೆಲೆಯನ್ನ, ಎಲ್ಲೂ ಡ್ಯಾಮೇಜ್ ಆಗದಲ್ಲೇ ಇರುವಂತದ್ದು, ಎಲ್ಲೂ ತೂತಾಗದೆ, ಕಟ್ಟಾಗದೆ, ಭಿನ್ನ ಆಗದಲ್ಲಿರುವಂತ ಎಲೆಯನ್ನ ಕೇಸರಿ ಅಥವಾ ಕುಂಕುಮವನ್ನ ಹಚ್ಚಬೇಕಾಗ್ತದೆ. ಕೇಸರಿ ಇಲ್ಲಂತ ಪಕ್ಷದಲ್ಲಿ ಕುಂಕುಮವಂತ ತಿಲಕವನ್ನ ಹಚ್ಚಿ ಹನುಮಂತನ ಬಳಿ ನನ್ನ ಸಾಲದ ಸಮಸ್ಯೆಗಳೆಲ್ಲ ಬಗೆಹರಲಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು, ನೆಮ್ಮದಿಯ ಜೀವನ ನನ್ನದಾಗ್ಲಿ ಅಂತ ಕೇಳ್ಕೊಂಡು, ನಮಗೆ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗ್ಲಿ ಅಂತ ಕೇಳ್ಕೊಂಡು ದೇವರ ಮುಂದೆ ದೀಪ ಹಚ್ಚಿ ಆ ಎಲೆಯನ್ನ ಇಡೀ ದಿನ ದೇವರ ಮುಂದೆ ಇರೋ ಹಾಗೆ ನೀವು ಇಡಬೇಕಾಗ್ತದೆ. ಈ ರೀತಿಯಾಗಿ ಇಟ್ಟ ನಂತರ ಇದಾದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ, ರಾತ್ರಿ ಮಲಗುವ ಸಮಯದಲ್ಲಿ ಈ ವಿಳದೆಲೆಯನ್ನ ತೆಗೆದು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಸುತ್ತಲಿನಲ್ಲಿರುವಂತಹ ಈ ಒಂದು ಎಲೆ ಅನ್ನುವಂಥದ್ದು ದೇವರ ಬಳಿ ಇದ್ದಂತಹ ಎಲೆ ನಿಮ್ಮ ಒಂದು ಸುತ್ತಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಹೋಗಲಾಡಿಸಲು ಹಾಗೂ ಧನಾತ್ಮಕತೆಯನ್ನ ತುಂಬುವಂತಹ ಒಂದು ಶಕ್ತಿಯನ್ನ ಹೊಂದಿರುವಂತದ್ದಾಗಿರ್ತದೆ. ಇದೇ ಕ್ರಮವನ್ನ ನೀವು ಸತತವಾಗಿ 3 ದಿನಗಳ ಕಾಲ ಮಾಡ್ಬೇಕಾಗ್ತದೆ. ಅಂದ್ರೆ ಬುಧವಾರ ಆರಂಭಿಸಿರ್ತೀರಿ. ಈ ಒಂದು ಬುಧವಾರದಿಂದ ನೀವು ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ಮಾಡ್ಬೇಕಾಗ್ತದೆ. ಬುಧವಾರ ಆರಂಭ ಮಾಡಿ ಶುಕ್ರವಾರ ಮುಗಿಸ್ಬೇಕಾಗ್ತದೆ. ಪ್ರತಿ ದಿನವೂ ಕೂಡ ಹೊಸ ವಿಳದೆಲೆಯನ್ನ ಬಳಸಬೇಕು ಮತ್ತು ಪ್ರತಿ ರಾತ್ರಿ ಆ ದಿನದ ಎಲೆಯನ್ನ ಏನು ಉಪಯೋಗಿಸಿರ್ತಿರಲ್ಲ ಪೂಜೆಗೆ, ಆ ಎಲೆಯನ್ನ ದಿಂಬಿನ ಕೆಳಗಡೆ ಇಟ್ಕೊಳ್ಬೇಕಾಗ್ತದೆ. ಗುರುವಾರ ಮತ್ತು ಶುಕ್ರವಾರ ಮಲಗುವಾಗ ಹಿಂದಿನ ದಿನದ ಎಲೆ ಇರುತ್ತದಲ್ಲ, ಆ ಒಂದು ಕಡೆ ಸುರಕ್ಷಿತವಾಗಿ ಇರಿಸಿ. ಬುಧವಾರ ಪೂಜೆ ಮಾಡಿದ್ದನ್ನ ಬುಧವಾರ ರಾತ್ರಿ ಇಟ್ಕೊಂಡು ಮಲಗಿರ್ತೀರಿ, ಅದನ್ನ ಮತ್ತೆ ಎಲ್ಲಾದ್ರೂ
ಬೆಳಗ್ಗೆ ಗುರುವಾರ ಎದ್ದೇಳ್ತೀರಾ ಅಲ್ವಾ, ಮಲ್ಕೊಂಡೆದ್ದ ನಂತರ ಆ ಎಲೆಯನ್ನ ಎಲ್ಲಾದ್ರೂ ಸುರಕ್ಷಿತವಾಗಿಡಿ. ಗುರುವಾರನು ಸೇಮ್ ಅದೇ ರೀತಿಯಾಗಿ ಮಾಡಿರುವಂತ ಎಲೆಯನ್ನ ನೈಟ್ ಮಲಗಿರ್ತೀರಲ್ಲ ಅದನ್ನು ಕೂಡ ಎತ್ತಿಡಿ. ಈ ರೀತಿಯಾಗಿ 3 ದಿನಗಳು ಕೂಡ ನೀವು ಮಾಡ್ತೀರಿ. ಗುರುವಾರ ಶುಕ್ರವಾರ ಮಲಗಿದ ಹಿಂದಿನ ದಿನಗಳ ಎಲೆಗಳನ್ನ ಸುರಕ್ಷಿತವಾಗಿ ನೀವು ಎತ್ತಿಡಿಸಿ, ಹೀಗೆಯೇ ಶುಕ್ರವಾರದ ರಾತ್ರಿ ಮಲಗಿರುವಾಗ ಮಲಗುವ ಹೊತ್ತಿಗೆ ನಿಮ್ಮ ಬಳಿ 3 ಎಲೆಗಳು ಸಂಗ್ರಹವಾಗಿರ್ತವೆ. ಶನಿವಾರ ಬೆಳಗ್ಗೆ ಈ ಪೂಜೆ ಅಂತಿಮ ಹಂತ. ಏನ್ ಮಾಡ್ಬೇಕು ಶನಿವಾರ ಅನ್ನೋದಾದ್ರೆ, ಶನಿವಾರ ಬೆಳಗ್ಗೆನೆ ಎದ್ದು ಸ್ನಾನ ಮುಗಿಸಿ ನಿಮ್ಮ ದಿಂಬಿನ ಕೆಳಗೆ 3 ಎಲೆಗಳನ್ನ ಒಟ್ಟಿಗೆ ತೆಗೆದುಕೊಳ್ಳಿ. 3 ಎಲೆಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹತ್ತಿರ ಯಾವ್ದಾದ್ರೂ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇರುವಂತದ್ದಾದ್ರೆ ಅಲ್ಲಿಗೆ ಹೋಗಿ ದೇವಸ್ಥಾನವನ್ನ ಹೋಗಿದ ನಂತರ ದೇವರ ಬಳಿ ಭಕ್ತಿಯಿಂದ ಪ್ರದಕ್ಷಿಣೆಯನ್ನ ಮಾಡಿ, ರಾಯರು ಮತ್ತು ಹನುಮಂತರ ಮುಂದೆ ನಿಮ್ಮ ಸಂಕಷ್ಟಗಳನ್ನ ಹೇಳ್ಕೊಳ್ಳಿ. ಪ್ರದಕ್ಷಿಣೆ ಮುಗಿಸಿದ ನಂತರ ಆ ಎಲೆಗಳನ್ನ ದೇವಸ್ಥಾನದ ಆವರಣದಲ್ಲಿ ಅಥವಾ ಅಶ್ವತ್ಥ ಮರದ ಒಂದು ಬುಡದಲ್ಲಿ ಸಮರ್ಪಣೆ ಮಾಡಿ ಬನ್ನಿ. ಶನಿವಾರ ಹನುಮಂತನಿಗೆ ಅತ್ಯಂತ ಪ್ರಿಯವಾದಂತಹ ದಿನವಾದ್ದರಿಂದ ಅಂದು ನಿಮ್ಮ ಪ್ರಾರ್ಥನೆ ಅನ್ನುವುದು ಶಕ್ತಿ ಅನ್ನುವುದು ಹೆಚ್ಚಾಗಿರ್ತದೆ. ನಿಮ್ಮ ಪ್ರಾರ್ಥನೆ ಅನ್ನುವಂಥದ್ದು ಹನುಮಂತನಿಗೆ ಸಲ್ಲಬೇಕು ಅಂದ್ರೆ ಶನಿವಾರದ ದಿನ ನೀವು ವಿಶೇಷವಾಗಿ ನಿಮಗೆ ಸಾಧ್ಯವಾದ್ರೆ ವಿಲದೆಲೆಯ ಆಹಾರವನ್ನ ಹಾಕಿಸಿ. ಶನಿವಾರದ ದಿನ ಹನುಮಂತನಿಗೆ ಈ ವಿಲದೆಲೆಯ ಒಂದು ಪರಿಹಾರವನ್ನ 3 ದಿನಗಳ ಕಾಲ ಮಾಡಿರ್ತೀರ ಅಲ್ವಾ, ಬುಧವಾರದಿಂದ ಗುರುವಾರ ಆ ಎಲೆಗಳನ್ನ ಸಪರೇಟ್ ಆಗಿ ಗಿಡದ ಬುಡಕ್ಕೋ ದೇವಸ್ಥಾನದ ಆವರಣದಲ್ಲಿ ಯಾರು ತುಳಿದಂತಹ ಜಾಗಕ್ಕೆ ಹಾಕ್ತೀರಾ. ಅದೇ ರೀತಿ ಹಾಕಿದಂತ ನಂತರದಲ್ಲಿ ಒಂದು ವಿಲದೆಲೆಯ ಆಹಾರವನ್ನ ಆಂಜನೇಯ ಸ್ವಾಮಿಗೆ ಹಾಕಿಸಿ ಪ್ರಾರ್ಥನೆ ಮಾಡೋದ್ರಿಂದಾಗಿ ನಿಮ್ಮ ಸಂಕಷ್ಟಗಳು ದೂರವಾಗುವಂತ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಇರ್ತದೆ. ಹಣಕಾಸಿನ ವೃದ್ಧಿ ಆರಂಭವಾಗ್ತದೆ. ಆಂಜನೇಯ ಸ್ವಾಮಿಯ ಕೃಪೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಾಲ ತೀರಿಸುವಂತಹ ದಾರಿಗಳು ತೆರೆದುಕೊಳ್ತಾ ಹೋಗ್ತವೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತಕವಾದ್ರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ ಅಂತ ತಿಳಿಸ್ತಾ ಜೈ ಶ್ರೀರಾಮ್. ಧನ್ಯವಾದಗಳು.